ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ನಾನು ಫಸ್ಟ್ ಟೈಮ್ ಕಂಪ್ಲೀಟ್ ಸಿನಿಮಾ ನೋಡಿದ್ದು. ವೆರಿ ಓವರ್ವೆಲ್ಮಿಂಗ್ ಫೀಲಿಂಗ್ ಇದು. ಅಂದ್ರೆ ಫಸ್ಟ್ ಹಾಫ್ ಒಂಥರ ಇದೆ, ಸೆಕೆಂಡ್ ಹಾಫ್ ಇನ್ನೊಂದು ಪವರ್ ಪ್ಯಾಕ್ಡ್ ಪರ್ಫಾರ್ಮೆನ್ಸ್ ಇದೆ. ಅವ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಐ ಥಿಂಕ್ ಇಟ್ಸ್ ರೋಹಿತ್ ಪಡಕಿ ಸರ್ ಸಿನಿಮಾ ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ ಅಂತ ಅನಿಸ್ತು ನನಗೆ. ಅಂಡ್ ಚರಣ್ ಸರ್ ವರ್ಕ್, ಮಾಸ್ತಿ ಸರ್ ವರ್ಕ್, ಸತ್ಯ ಸರ್ ವರ್ಕ್, ಒಬ್ಬೊಬ್ರು ಒಂಥರ 100 ಸ್ಕೋರ್ ಮಾಡಿದ್ದಾರೆ. ನಂಗೆ 2 ಡೈಲಾಗ್ ಸಾಕಷ್ಟು ಇಷ್ಟ ಆಯ್ತು. ನಾನು ಕೊಟ್ಟಿರೋ ಡೈಲಾಗ್ಸ್ ಅಥವಾ ಹೀರೋಯಿಸಮ್ ಡೈಲಾಗ್ಸ್ ಅಥವಾ ಮೀನಿಂಗ್ಫುಲ್ ಡೈಲಾಗ್ಸ್ ಪ್ರತಿಯೊಂದು ತುಂಬಾ ಚೆನ್ನಾಗಿದೆ. ನಾವು ಮುಂಚೆ ಹೇಳ್ತಾ ಇದ್ದಂಗೆ ಫ್ಯಾಮಿಲಿಗೆ ಏನಂತಾರೆ ಮಾಸ್ ಆಡಿಯನ್ಸ್ಗೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂತಹ ಸಿನಿಮಾ. ದಯವಿಟ್ಟು ಬನ್ನಿ ಥಿಯೇಟರ್ಸ್ಗೆ, ಸಿನಿಮಾ ನೋಡಿ. ನಾನು ಕಾಯ್ತಾ ಇದ್ದೆ ಆಕ್ಚುಲಿ ಓಪನಿಂಗ್ ಬ್ಯಾಂಗಲ್ ಬಂಗಾಳಿ ಸಾಂಗ್, ಎಕ್ಕಾಮಾರ್ ಸಾಂಗ್ ಆಗಲೇ ಒಂದು ಕ್ರೇಜ್ ಕ್ರಿಯೇಟ್ ಮಾಡಿಬಿಟ್ಟು ಜನರಲ್ಲಿ. ಆಮೇಲೆ ಜನ ಆಗಲೇ ತುಂಬ ಕಾಯ್ತಾ ಇದ್ರು ಈ ಸಿನಿಮಾದ ಓಪನಿಂಗ್ಗೆ. ಬಟ್ ಇವತ್ತು ಬಂದು ಇಷ್ಟೊಂದು ಜನ ನೋಡಿ ಓಪನಿಂಗ್ ನೋಡಿ ಆಮೇಲೆ ಅವರು ಥಿಯೇಟ್ರಲ್ಲಿ ಎಂಜಾಯ್ಮೆಂಟ್ ನೋಡಿ ತುಂಬಾ ಖುಷಿ ಆಯಿತು. ನನ್ನ ತಮ್ಮ ಅದು ನಾನು ಯಾವಾಗಲೂ ಹೇಳ್ತೀನಿ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಆಮೇಲೆ ಸಿನಿಮಾನು ತುಂಬಾ ಚೆನ್ನಾಗಿದೆ. ಸಂಜನಾ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚರಣ್ ರಾಜ್ ಮ್ಯೂಸಿಕ್ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಸಾಂಗ್ಸ್ ಬಂದು ಜನ ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಜೊತೆಗೆ ರೋಹಿತ್ ಪಡಕಿ ಅವರ ಡೈರೆಕ್ಷನ್ ಕೂಡ ಹೇಳ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಇಂಟೆನ್ಸ್ ಸಿನಿಮಾ, ಇಮೋಷನಲ್ ಸಿನಿಮಾ, ಎಂಟರ್ಟೈನಿಂಗ್ ಸಿನಿಮಾ, ಒಂದು ಬ್ಲಾಕ್ ಬಸ್ಟರ್, ಒಂದು ಒಳ್ಳೆ ಸಿನಿಮಾದ ಏನೇನು ಬೇಕು ಎಲ್ಲದೂ ತುಂಬ ಚೆನ್ನಾಗಿದೆ. ಆಮೇಲೆ ನಮ್ಮ ಮಾಸ್ತಿ ಅವರ ಲೈನ್ಸ್ ಬಂತು ಜನ ನಕ್ಕಿ ಸಖತ್ ಚಪ್ಪಾಳೆ ಹೊಡಿತಾರೆ. ಪೂರ್ಣ ಅವ್ರ ಕ್ಯಾರೆಕ್ಟರ್ ಕೂಡ ಅಷ್ಟೇ ಚೆನ್ನಾಗಿದೆ. ಓವರ್ ಆಲ್ ಸಿನಿಮಾ ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಗುತ್ತೆ. ಪ್ಲೀಸ್ ಅದೇ ಗುರುನ ತುಂಬಾ ಸೆಲೆಬ್ರೇಟ್ ಮಾಡೋಕೆ ಜನ ತುಂಬಾ ಇಷ್ಟಪಡ್ತಾರೆ. ಒಂದು ಡ್ಯಾನ್ಸ್ ಇರ್ಬೋದು, ಫೈಟ್ ಇರ್ಬೋದು, ಪರ್ಫಾರ್ಮೆನ್ಸ್ ಇರ್ಬೋದು. ಈ ಸಿನಿಮಾಲಿ ಜನ ಎಲ್ಲದನ್ನೂ ನೋಡ್ಬೋದು, ಎಲ್ಲದನ್ನೂ ನೋಡಿ ತುಂಬಾ ಖುಷಿ ಪಡ್ಬೋದು. ನಮ್ಗೊಂದು ತುಂಬಾ ಖುಷಿ ಆಯ್ತು. ನನ್ನ ತಮ್ಮ ನಾನು ಜಾಸ್ತಿ ಹೇಳೋಕ್ಕಾಗಲ್ಲ, ನೀವು ಹೇಳ್ಬೇಕು, ಜನ ಹೇಳ್ಬೇಕು, ನೀವೆಲ್ಲ ಹೌದು ಖಂಡಿತ. ಆಮೇಲೆ ಈ ಸಿನಿಮಾದಲ್ಲಿ ತುಂಬಾ ವೇರಿಯೇಷನ್ ಇದೆ. ನೀವೆಲ್ಲ ಇಮೋಷನ್ನ ಈ ಸಿನಿಮಾ ನೋಡ್ತಾ ನೀವು ಫೀಲ್ ಮಾಡ್ಬೋದು. ಅಷ್ಟೇ ಖುಷಿ ಆಗುತ್ತೆ. ಆಮೇಲೆ ಇನ್ನೂ ಹೆಚ್ಚು ಖುಷಿ ಏನಾಗುತ್ತೆ ಅಂದರೆ ಒಂದು ಸೀನ್ ನೋಡಿದಾಗ ಆಡಿಯನ್ಸ್ ಕೂಡ ಎಂಜಾಯ್ ಮಾಡೋದು ಅಲ್ಲೇ ನೋಡ್ಬೋದಲ್ಲ, ಅದನ್ನ ನೋಡೋಕ್ಕೆ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ. ಖಂಡಿತ ತಲುಪಿದೆ. ಕಾರ್ತಿಕ್ ಅವರು, ಅಶ್ವಿನಿ ಆಂಟಿ, ಜಯಣ್ಣ ಅವರು 3 ಜನ ಸೇರ್ಕೊಂಡು ಇದೊಂದು ಸಿನಿಮಾ ತೊಗೊಂಡಿದ್ದಾರೆ. ಅದಕ್ಕೆ ಒಳ್ಳೇದಾಯ್ತು ಅಂತ ಅನಿಸುತ್ತೆ. ಯಾಕಂದರೆ ಅಷ್ಟೇ ಚೆನ್ನಾಗಿ ಸಿನಿಮಾ ಕೂಡ ಮಾಡಿದ್ದಾರೆ. ಇದೇ ರೀತಿ ಇನ್ನೂ ಹೆಚ್ಚು ಸಿನಿಮಾ ಮಾಡಲಿ ಅಂತ ಅಂದ್ರೆ ಒಂದು ಫಸ್ಟ್ ಟೈಮ್ ಈ ಕ್ಯಾರೆಕ್ಟರ್ ಕೇಳಿದಾಗ ಇರೋ ಒಂದು ವೈಬ್ರೇಷನ್ ಭಾಳ ಇಷ್ಟ ಆಗಿತ್ತು. ಮತ್ತೆ ಡೈಲಾಗ್ಗಳು, ಆಮೇಲೆ ನಿರ್ದೇಶಕ ಕನ್ವಿಕ್ಷನ್ ಅದೆಲ್ಲ ಭಾಳ ಇಷ್ಟ ಆಗಿತ್ತು. ಸೊ ಈ ಥರದ ಪಾತ್ರ ಮಾಡೋದಕ್ಕೆ ಆಕ್ಟರ್ಗಳು ಭಾಳ ಖುಷಿ ಆಗುತ್ತಲ್ಲ. ಸೊ ಒಂದು ಐಡಿಯಾ ಇತ್ತು ಇದೊಂದು ರೇಂಜ್ಗೆ ಜನಕ್ಕೆ ಮನ್ಸಿಗೆ ಮುಟ್ಟುತ್ತೆ ಅಂತ. ಸೊ ಈಗ ರೀಚ್ ಆಗಿರೋದು ಭಾಳ ಖುಷಿ ಇದೆ. ಈ ಥರ ಫೀಲಿಂಗ್ ಗೊತ್ತಾಗ್ತದಿಲ್ಲ ನಿಮಗೆ, ಎಲ್ಲ ಒಂದು ವೈಬ್ರೇಷನ್ ಇದ್ದೀವಿ, ಭಾಳ ಖುಷಿಯಾಗಿದೆ. ಸೊ ಜನ ಇನ್ನೊಂದು ನುಗ್ಗಿ ಹಿಂಗೆ ಥಿಯೇಟರ್ ಬಂದು ಸಿನಿಮಾ ನೋಡ್ರೆ ಇನ್ನೂ ಖುಷಿ ಆಗುತ್ತೆ. ಎಷ್ಟೋ ದಿನದ ಮೇಲೆ ಒಂದು ಒಳ್ಳೆ ಫಿಲ್ಮ್ ನೋಡಿದಾಗಾಯ್ತು ನನಗೆ ಆಡಿಯನ್ಸ್ ಆಗಿ. ಬಟ್ ಒಂದು ಇಡೀ ಸಿನಿಮಾ ನಿಜವಾಗ್ಲೂ ಒಂದು ಒಳ್ಳೆ ವೈಬ್ ಇದೆ. ಆಮೇಲೆ ಜೊತೆಗೆ ಹುಡುಗರು ಎಲ್ಲರೂ ತುಂಬ ಎನರ್ಜೆಟಿಕ್ ಆಗಿ ಆ್ಯಕ್ಟ್ ಮಾಡಿರ್ಬೋದು. ರೋಹಿತ್ ಪಡಕಿ ಅವರ ಇದಿರ್ಬೋದು, ಇವರ ಮಾತುಗಳಿರ್ಬೋದು, ಈ ಮಗುದು ಆ್ಯಕ್ಟಿಂಗ್ ಇರ್ಬೋದು. ಆಮೇಲೆ ಅವರು ಗಾರ್ಬೇಜಿಂದ ಆ್ಯಕ್ಟ್ ಮಾಡಿ ಸಖತ್ತಾಗಿತ್ತು. ಸಾರಿ ಓಕೆ, ನನಗೆ ಭಾಳ ಇಷ್ಟವಾಯಿತು. 2 ಸೀನ್ ಇದ್ದರೂ ಅದರ ಪ್ರಾಮಿನೆನ್ಸ್ ತುಂಬ ಚೆನ್ನಾಗಿತ್ತು. ಆಮೇಲೆ ಯುವ ಸೂಪರ್. ಆಮೇಲೆ ಚರಣ್ ರಾಜ್ ಅವರ ಮ್ಯೂಸಿಕ್ ಇರ್ಬೋದು. ಆಮೇಲೆ ಒಟ್ಟಾರೆ ಒಂದು ಕನ್ನಡಕ್ಕೆ ಈ ಸದ್ಯದಲ್ಲಿ ಥಿಯೇಟ್ರಿಗೆ ಬರಲ್ಲ ಅನ್ನೋದಕ್ಕೆ ನಿಜವಾಗ್ಲೂ ಬರ್ತಾರೆ ಅಂತ ಹೇಳೋದಕ್ಕೆ ಇದು ನಿಜವಾಗ್ಲೂ ಈ ಸಿನಿಮಾ ಎಕ್ಕ ನಮ್ಮ ಚಿತ್ರರಂಗದ ಇಸ್ಪೀಟಲ್ಲಿ ಎಕ್ಕನೇ ಆಗಿದೆ. ನಿಜವಾಗ್ಲೂ ಇದು ಹಿಟ್ ಆಗಿರೋದು ಪಕ್ಕ. ಇಲ್ಲ ಯುವ ನಿಜವಾಗ್ಲೂ ಪ್ರತಿಯೊಂದು ಈಗ ಅವ್ರು ಮಾಡಿರುವ
ಈ ಎರಡನೇ ಸಿನಿಮಾ ಅದರಲ್ಲಿ ಒಂದು ಪ್ರಬುದ್ಧತೆನೂ ಇದೆ, ಆಮೇಲೆ ಒಬ್ಬ ಒಳ್ಳೆ ನಟನಾಗಿ ಹೊಮ್ಮಿರೋದು ಕಾಣಿಸುತ್ತೆ. ಇನ್ನೂ ಹೆಚ್ಚಿನ ಬೆಳೆಯುವಂತಹ ಒಂದು ಮರ ಇದು ಅಂತ ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಕ್ಚುಲಿ ಅದು ನಾವು ಹೇಳಬೇಕಾಗಿಲ್ಲ, ಅವ್ರ ಇಡೀ ಮನೆತನನೇ ಹೇಳುತ್ತೆ. ಆ ರಕ್ತದಲ್ಲೇ ಆ ಒಂದು ನಟನೆ ಮತ್ತು ಎಲ್ಲ ತರಹದ ಛಾಯೆ ಅದರೊಳಗೆ ಕಾಣಿಸುತ್ತೆ. ನಿಜವಾಗ್ಲೂ ಭಾಳ ಖುಷಿ ಆಗುತ್ತೆ. ಕೆಲವು ಕಡೆ ಪುನೀತ್ ಸರ್ ನೋಡ್ದಂಗೆ ಅನಿಸುತ್ತೆ. ಅದು ಬಹಳ ಖುಷಿ. ನಿಜವಾಗ್ಲೂ ಒಂದು ಒಳ್ಳೆಯ ಕನ್ನಡ ಸಿನಿಮಾ ಬರೋದ್ರ ಜೊತೆಗೆ ಆಮೇಲೆ ಎಲ್ಲ ಹೀಮ್ಯಾನ್ ಸಿನಿಮಾಗಳ ನಡುವೆ ಒಬ್ಬ ಸಾಮಾನ್ಯ ಹುಡುಗರ ಬದುಕನ್ನು ತೋರಿಸುವಂಥ ಒಂದು ಸಿನಿಮಾ ಬಂದಿರೋದು ಬಹಳ ಇಂಪಾರ್ಟೆಂಟ್ ಅನಿಸುತ್ತೆ. ಬರೀ ಸಾಮಾನ್ಯರ ಕಥೆ ಇದು, ಒಬ್ಬ ಹುಡುಗ ಹಳ್ಳಿಯಿಂದ ಬರುವಂಥ ಹುಡುಗನ ಕಥೆ, ಅದು ಬಹಳ ಖುಷಿ ಅನಿಸುತ್ತೆ.